ನಾನು ಕೋಲ್ಕತಾದಲ್ಲಿದ್ದು ಬಂಗಾಳ ವಿಧಾನಸಭಾ ಚುನಾವಣೆಯ ಎರಡನೇ ಮತ್ತು ಅಂತಿಮ ಹಂತದ ಮತದಾನವನ್ನು ವರದಿ ಮಾಡುತ್ತಿದ್ದೇನೆ ಮತ್ತು ಮತದಾರರಿಂದ ಈ ಮತದಾನದಲ್ಲಿ ಅವರ ಪ್ರಮುಖ ಸಮಸ್ಯೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ನನ್ನೊಂದಿಗೆ ಇಲ್ಲಿ ಈ ಇಬ್ಬರು ಮತದಾರರಿದ್ದಾರೆ. ಮೇಡಮ್, ನಿಮ್ಮ ಹೆಸರೇನು? ಪ್ರೀತಾ ಮಿತ್ರ. ನಿಮ್ಮದು? ಜೈ ಮಿತ್ರ. ನೀವು ಮತ ಚಲಾಯಿಸಿದಾಗ ಒಬ್ಬ ಮತದಾರರಾಗಿ ಈ ಚುನಾವಣೆಯಲ್ಲಿ ನಿಮಗೆ ಅತಿ ದೊಡ್ಡ ವಿಷಯ ಯಾವುದು? ನಾನ್ ಅಂದ್ಕೊಳ್ಳೋದೇನಂದ್ರೆ ನಮ್ಮ ಅಭಿಪ್ರಾಯವನ್ನ ನಾವು ವ್ಯಕ್ತಪಡಿಸಲೇಬೇಕು. ನಾವು ವಿವಿಧ ರೀತಿಯ ಸಮಸ್ಯೆಗಳ ಮೂಲಕ ಸಾಗುತ್ತಿದ್ದೇವೆ ಮತ್ತು ಇದಕ್ಕೆ ಪರಿಹಾರ ಸಿಗಬೇಕೆಂದು ನಾವು ಬಯಸುತ್ತೇವೆ. ಮತ್ತು ಯಾರು ಇದನ್ನು ಮಾಡಬಲ್ಲರೋ, ನಮ್ಮ ಬುದ್ಧಿವಂತಿಕೆಯಿಂದ ಯಾರು ಇದನ್ನು ಮಾಡಬಲ್ಲರು ಎಂದು ನಮಗೆ ಅನಿಸುತ್ತದೆಯೋ ನಾವು ಅವರನ್ನೇ ಆಯ್ಕೆ ಮಾಡಲು ಬಯಸುತ್ತೇವೆ ಮತ್ತು ಅದರಂತೆಯೇ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ಮತ್ತು ನೀವು ಪ್ರಚಾರಗಳನ್ನು ನೋಡಿದಾಗ ಅದು ಬಿಜೆಪಿಯದ್ದಾಗಿರಲಿ, TMCಯದ್ದಾಗಿರಲಿ ಅಥವಾ ಎಡಪಕ್ಷಗಳದ್ದಾಗಿರಲಿ, ಮತದಾರರ ಸಮಸ್ಯೆಗಳನ್ನು, ಉದಾಹರಣೆಗೆ ನಿಮ್ಮ ಸಮಸ್ಯೆಯನ್ನು ಪಕ್ಷಗಳು ಸರಿಯಾಗಿ ಪ್ರಸ್ತಾಪಿಸಿವೆಯೇ ಅಥವಾ ಇಲ್ಲವೇ ಎಂದು ನಿಮಗೆ ಅನಿಸುತ್ತದೆಯೇ? ಇಲ್ಲಿ ನಾನು ಹೇಳೋದೇನಂದ್ರೆ, ಯಾರು ಏನ್ ಕೆಲಸ ಮಾಡಿದ್ದಾರೋ ಅವರು ನಾನು ಇದನ್ ಮಾಡ್ತೇನೆ ಅಂತ ಹೇಳತ್ಲೇ ಹೋಗುತ್ತಿದ್ದಾರೆ. ಆದ್ರೆ ನಮಗೆ ಎಷ್ಟು ಸಿಗತ್ತೆ? 5 ವರ್ಷಗಳಲ್ಲಿಯೂ ನಮಗೆ ಅರ್ಥವಾಯಿತು ಅವ್ರು ಏನ್ ಹೇಳ್ತಾರೋ ಅದರಲ್ಲಿ ಕಾಲು ಭಾಗವಾದ್ರೂ ಆಗುತ್ತದೆಯೇ ಎಂಬುದು ಅನುಮಾನ. ಹಾಗಾಗಿ ನಾವು ಯಾರನ್ನ ಆಯ್ಕೆ ಮಾಡಬೇಕು, ಯಾರು ಎಷ್ಟು ಮಾಡಲು ಸಾಧ್ಯವಾಗುತ್ತದೆ ಎಂದು ಸ್ವಲ್ಪ ಯೋಚಿಸಬೇಕಾಗಿದೆ. ಮಾತಿನ ಶಕ್ತಿಯನ್ನು ಅನೇಕರು ತೋರಿಸುತ್ತಿದ್ದಾರೆ, ಆದರೆ ಅದು ಫಲಪ್ರದವಾಗುತ್ತದೆಯೇ ಇಲ್ಲವೇ ಎಂಬುದನ್ನು ನಾವು ಯೋಚಿಸಬೇಕು. ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ ಅತಿ ದೊಡ್ಡ ಸಮಸ್ಯೆ ಏನಾಗಿತ್ತು? ನನ್ನ ಸಮಸ್ಯೆ ಏನಂದ್ರೆ, ಯಾವುದು ಯಾವ ರೀತಿ ನಡೆಯುತ್ತಿದೆಯೋ ಅದಕ್ಕಿಂತ ಹೆಚ್ಚು ಅಭಿವೃದ್ಧಿ ಬೇಕು. ನಾವು ಇದನ್ನು ಕೊಡ್ತೀವಿ, ಅದನ್ನು ಕೊಡ್ತೀವಿ ಅಂತ ಹೇಳಿ ಅರ್ಧದಷ್ಟು ವಸ್ತುಗಳು ನಮಗೆ ಸಿಗೋದಿಲ್ಲ. ಜನರು ಎಲ್ಲ ರೀತಿಯಿಂದಲೂ ನಾವು ಇದರಿಂದ ಏನಾದರೂ ಪಡೆಯುತ್ತೇವೆ ಎಂದು ಆಶಿಸುತ್ತಾರೆ. ಹೌದು, ಸ್ವಲ್ಪ ಸಿಕ್ಕಿದೆ. ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುವಂತೆ ನಾವು ಬಯಸ್ತೇವೆ. ಇಲ್ಲಿರುವ ನಾವೆಲ್ಲರೂ ಸ್ವಲ್ಪ ಅಭಿವೃದ್ಧಿ ಆಗಲಿ ಎಂದು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಾವು ಏನು ನೋಡಿದೆವೋ, ಯಾವ ರೀತಿ ಮತದಾನ ನಡೆದಿದೆಯೋ, ನಾನು ಇಷ್ಟು ವರ್ಷಗಳಿಂದ ಮತ ಹಾಕಿದ್ದೇನೆ. ಈ ಬಾರಿ ಬಹಳ ಸುಗಮವಾಗಿ ಮತ್ತು ಬಹಳ ಚೆನ್ನಾಗಿ ಈ ಮತದಾನ ನಡೆದಿದೆ. ಇದು ಅವಶ್ಯಕವಾಗಿತ್ತು. ಈ ಬಾರಿ ಮತದಾನದ ವ್ಯವಸ್ಥೆಗಳು ಚೆನ್ನಾಗಿವೆ ಎಂದು ನಿಮಗೆ ಅನಿಸುತ್ತದೆಯೇ? ಹೌದು, ತುಂಬಾ ಚೆನ್ನಾಗಿದೆ. ಇದು ಸರಿ, ತುಂಬಾ ಚೆನ್ನಾಗಿದೆ. ಕಳೆದ ಬಾರಿಗಿಂತ ಹೆಚ್ಚಾಗಿ ಯಾವ ವಿಷಯಗಳು ನಿಮಗೆ ಇಷ್ಟವಾದವು? ನೋಡಿ, ಮೊದಲು ನಾವು ಯಾರು ನಿಂತ್ಕೊಂಡೆವೋ BLO ಅವ್ರ ಮುಂದೆ ಕೊಟ್ಬಿಟ್ರು. BLO ಎಲ್ಲವನ್ನೂ ನೋಟ್ ಮಾಡ್ತಾರೆ, ಫೋನ್ ಬರುತ್ತದೆ. ಇದರಲ್ಲಿ ಚಪಾ ವೋಟಿಂಗಿಗಾಗಿ ಇಷ್ಟು ದಿನ ಏನು ನಡೀತಾ ಇತ್ತೋ ಅದು ನಮ್ಮ ಪ್ರಕಾರ ಸಂಪೂರ್ಣವಾಗಿ ಬಂದ್ ಆಗಬೇಕು. ಖಂಡಿತ ಸರಿ. ತುಂಬಾ ಧನ್ಯವಾದಗಳು. ಸೊ ನನಗನ್ಸುತ್ತೆ ಮತ್ತೊಮ್ಮೆ ಬೆಳಗ್ಗೆ ಬೇಗನೆ ಬಂದು ತಮ್ಮ ಮತ ಚಲಾಯಿಸಲು ಬಂದಿರುವ ಈ ಎಲ್ಲಾ ಮತದಾರರಿಂದ ಒಂದು ಆಸಕ್ತಿದಾಯಕ ದೃಷ್ಟಿಕೋನ ಮತ್ತು ಇದೀಗ ಬಂಗಾಳದ 142 ಸೀಟುಗಳಲ್ಲಿ ಮತದಾನ ನಡೆಯುತ್ತಿದೆ. ಮತ್ತು ನೀವು ನೋಡುತ್ತಿರುವ ಹಾಗೆ ಈ ಕಡೆಯೂ ಬೆಳಗ್ಗೆ ಬೇಗನೆ ತಮ್ಮ ಮತ ಚಲಾಯಿಸಲು ಬಂದಿರುವ ಮತದಾರರ ಬಹಳ ಸರತಿ ಸಾಲುಗಳಿವೆ. ನಾನು ಬಹುಶಃ ಇನ್ನೂ ಒಬ್ಬರು ಅಥವಾ ಇಬ್ಬರು ಜನರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತೇನೆ. ಮೇಡಮ್, ನಿಮ್ಗೆ ಬೇಜಾರಿಲ್ದಿದ್ರೆ ನಾನು ನಿಮ್ಮೊಂದಿಗೆ ಮಾತಾಡಬಹುದೇ? ನಿಮ್ಮ ಹೆಸರೇನು? ನನ್ನ ಹೆಸರು ಅರ್ಪಾ ದತ್ತ. ಅರ್ಪಾ, ನಾನು ಯಾವುದೇ ಪಕ್ಷಗಳ ಹೆಸರನ್ನ ಹೇಳದೆ ಕೇವಲ ತಿಳಿದುಕೊಳ್ಳಲು ಬಯಸುತ್ತೇನೆ. ಹೌದು. ನೀವು ಒಬ್ಬ ಮತದಾರರಾಗಿ, ಒಬ್ಬ ವ್ಯಕ್ತಿಯಾಗಿ, ಕಲ್ಕತ್ತಾದ ನಿವಾಸಿಯಾಗಿ ನಿಮ್ಮ ಮತ ಚಲಾಯಿಸಲು ಬಂದಾಗ ನಿಮ್ಮ ಮನಸ್ಸಿನಲ್ಲಿರುವ ಪ್ರಮುಖ ವಿಷಯ ಯಾವುದು? ಇದು ನಿಸ್ಸಂಶಯವಾಗಿ ಉದ್ಯೋಗ ಹೆಚ್ಚು, ಮಹಿಳೆಯರ ಸುರಕ್ಷತೆ ಮತ್ತು ಯಾವುದೇ ಪಕ್ಷವನ್ನ ಲೆಕ್ಕಿಸದೆ ನೀವು ಸರಿಯಾಗಿ ಹೇಳಿದಂತೆ. ಹಾಗಾಗಿ ಅದು ತುಂಬಾ ಅವಶ್ಯಕ. ಅದು ಮೂಲಭೂತ ಅವಶ್ಯಕತೆಗಳು ಕೇವಲ ಮಹಿಳೆಯರಿಗೆ ಮಾತ್ರವಲ್ಲ, ಪುರುಷರಿಗೂ ಹಾಗೂ ಪ್ರಾಣಿಗಳಿಗೂ ಕೂಡ. ಹಾಗಾಗಿ ಆ ಎಲ್ಲಾ ಅಂಶಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಾನು ಮತ ಚಲಾಯಿಸಲಿದ್ದೇನೆ. ಹಾಗಾಗಿ ಮತ್ತು ನೀವು ಭದ್ರತೆ ಎಂದಾಗ ಭದ್ರತಾ ಪರಿಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ನಿಮ್ಮ ಮೌಲ್ಯಮಾಪನವೇನು? ಉದಾಹರಣೆಗೆ ಬಂಗಾಳದಂತಹ ಸ್ಥಳದಲ್ಲಿ ಮಹಿಳಾ ಭದ್ರತೆ ಕಳೆದ 1 ದಶಕ ಅಥವಾ ಅಷ್ಟರಲ್ಲಿ. ಹಾಗಾಗಿ ಕೆಲವು ನಿಮ್ಗೆ ಗೊತ್ತಲ್ಲ, ಹಾಗೆ ಸುರಕ್ಷತೆಯು ಅತ್ಯಂತ ಆಗುತ್ತಲೇ ಇದೆ, ಯಾಕೆಂದ್ರೆ ಅಲ್ಲಲ್ಲಿ ಹಾಗಾಗಿ ಹೆಚ್ಚು ಪೊಲೀಸ್, ನಿಮ್ಗೆ ಗೊತ್ತಲ್ಲ, ಅಧಿಕಾರಿಗಳು ಅಥವಾ ಸಹಾಯ ಮಾಡುವ ಸಿಬ್ಬಂದಿ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡುವ ಒಂದು ಆ್ಯಪ್. ಯಾಕೆಂದ್ರೆ ನಾವೆಲ್ಲ ಒಂದು ರೀತಿ, ನಿಮ್ಗೆ ಗೊತ್ತಲ್ಲ, ತಂತ್ರಜ್ಞಾನ ಬಲ್ಲ ಜನರು. ಹಾಗಾಗಿ ನಾವು ಅದನ್ನ ಬಳಸಬಹುದು ಅಥವಾ ಅದನ್ನ ಬಳಸಲು ನಮಗೆ ತರಬೇತಿ ನೀಡಬಹುದು. ಹಾಗಾಗಿ ನಿಮ್ಗೆ ಗೊತ್ತಲ್ಲ, ಅವಶ್ಯಕ ಕ್ರಮಗಳನ್ನು ತೆಗೆದುಕೊಂಡರೆ ಸಂತೋಷವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದಾದರೂ ದೊಡ್ಡ ಸಮಸ್ಯೆ ಇದೆಯೇ? ಯಾವುದೇ ಪಕ್ಷದ ಹೆಸರು ಹೇಳದೆ ಸುಸೂತ್ರವಾಗಿ ಮತ ಚಲಾಯಿಸಲು ಬಂದಿದ್ದೇವೆ, ಅದೇ ನಮಗೆ ದೊಡ್ಡ ವಿಷಯ. ಇನ್ನೇನು ಹೇಳಿ. ಈ ರೀತಿ ಸುಸೂತ್ರ ಚುನಾವಣೆ ಆಗಲಿ, ಇದನ್ನೇ ನಾನು ಬಯಸ್ತೇನೆ. ಯಾವುದೇ ಸಾವು ಆಗಬಾರ್ದು, ಯಾವುದೇ ಘರ್ಷಣೆಯೂ ಆಗಬಾರ್ದು. ಇದೇ ವಿಷಯ, ಏನು ವಿಶೇಷವಿಲ್ಲ. ತುಂಬಾ ಧನ್ಯವಾದಗಳು. ಆದ್ದರಿಂದ ನಾನು ಅಂದುಕೊಳ್ಳುತ್ತೇನೆ ಇಲ್ಲಿನ ಪರಿಸ್ಥಿತಿ ಇದೇ ಆಗಿದೆ. ಬಂಗಾಳ ವಿಧಾನಸಭಾ ಚುನಾವಣೆಯ 2ನೇ ಹಂತಕ್ಕಾಗಿ ತಮ್ಮ ಮತ ಚಲಾಯಿಸಲು ಇಲ್ಲಿ ಸಾಲುಗಳಲ್ಲಿ ಎಷ್ಟೊಂದು ಜನರು